Hello everyone, welcome to Navras Maths Tutorials, exercise number 10.2, question number 3. ನೋಡಿ ಏನು ಕೊಟ್ಟಿದ್ದಾರೆ, express the number appearing in the following statements in standard form ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 1 micron is equals to 1 upon 10000 m ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು ನೋಡಿ. ಈಗ 1 ಇದೆ, 1 upon ಇಲ್ಲಿ ಎಷ್ಟು zeros ಇದಾವೆ ನೋಡಿ, 1 2 3 4 5 6 zeros ಇದೆ. ನಾವೇನಂತ ಬರ್ಕೊಂತೀವಿ, 10 to the power of 6 ಅಂತ ಬರಿತೀವಲ್ವಾ, ಇದು ನಮ್ಗೆ ಗೊತ್ತಿರೋದೆ. ಸೊ ಇದನ್ನ ನಾವು ಮೇಲೆ ತಗೋಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ, ಇದು ಬರತ್ತಲ್ಲ ನಮ್ಗೆ, a to the power of m is equals to a to the power of minus m. ಒಂದ್ ವೇಳೆ ನಮ್ಗೆ ಡಿನಾಮಿನೇಟರ್ ಅಲ್ಲಿ ಇತ್ತಂದ್ರೆ ನಾವು ಅದು ನ್ಯೂಮರೇಟರ್ ತಗೋಬೇಕಂದ್ರೆ ಏನ್ ಮಾಡ್ತೀವಿ, ಫ್ರಾಕ್ಷನ್ ಹಾಕೋಬೇಕು. ಓಕೆ, ಪಾಸಿಟಿವ್ ಮಾಡ್ಕೋಬೇಕಂದ್ರೂ ಫ್ರಾಕ್ಷನ್ ಹಾಕೋಬೇಕು, ನೆಗೆಟಿವ್ ಮಾಡ್ಕೋಬೇಕಂದ್ರೂ ರೆಸಿಪ್ರೋಕಲ್ ಹಾಕೋಬೇಕು. ಸೊ 1 into 10 to the power of minus 6, ಇದು ಮೇಲೆ ಬಂದ್ರೆ ಎಕ್ಸ್ಪೋನೆಂಟ್ ನೆಗೆಟಿವ್ ಆಗುತ್ತೆ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್ ನಂಬರ್. ಓಕೆ, ಈಗ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ 0.00016 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಪಾಯಿಂಟ್ ಇಲ್ಲಿದೆ, ಇಲ್ಲಿಂದ ನಾವ್ ಎಲ್ಲಿ ಶಿಫ್ಟ್ ಮಾಡ್ಬೇಕು, ಒಂದ್ ಪಕ್ಕಕ್ಕೆ ಶಿಫ್ಟ್ ಮಾಡ್ಬೇಕು ಪಾಯಿಂಟ್ ನ, ಡೆಸಿಮಲ್ ನ. ಸೊ ಎಷ್ಟು ಡಿಜಿಟ್ಸ್ ಕ್ರಾಸ್ ಮಾಡಿ ಹೋಗ್ಬೇಕು ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 ನೋಡಿ, 19th ಪ್ಲೇಸ್ ಶಿಫ್ಟ್ ಮಾಡಿ ಹೋಗ್ಬೇಕು ಒಂದ್ ಪಕ್ಕಕ್ಕೆ ಬರ್ಬೇಕಂದ್ರೆ. ಸೊ ನಾವೇನಂತ ಬರಿಬಹುದು, 1.6 upon 10 to the power of 19 ಪ್ಲೇಸ್ ಶಿಫ್ಟ್ ಮಾಡಿದೀವಲ್ವಾ. ಸೊ 10 to the power of 19. ಆಮೇಲೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ 1.6 into 10 to the power of minus 19. ಓಕೆ, ಯಾಕಂದ್ರೆ ಈ ಡೆಸಿಮಲ್ ನ ರೈಟ್ ಸೈಡ್ ಶಿಫ್ಟ್ ಮಾಡಿದೀವಲ್ವಾ, ಸೊ ಅದು ಮೈನಸ್ ಬರುತ್ತೆ. ಓಕೆ, ಈಗ ಇದು ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಸೈಜ್ ಆಫ್ ಎ ಬ್ಯಾಕ್ಟೀರಿಯಾ ಇಸ್ 0.00005 millimeter ಕೊಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕು ನೋಡಿ, ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಬೇಕು 5 ಪಕ್ಕಕ್ಕೆ. ಸೊ ಏನ್ ಬರಿಬೇಕು, ಎಷ್ಟು ಶಿಫ್ಟ್ ಮಾಡ್ಬೇಕು ನಾವು ಡಿಜಿಟ್ಸ್ ನೋಡಿ, 1 2 3 4 5 6 7. Okay, so 5 upon 10 to the power of 7. Okay, ಇದನ್ನ ಇಲ್ಲಿಗೆ ಬಿಡಂಗಿಲ್ಲ. 5 into 10 to the power of minus 7 is the standard form of this number. Okay, ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಸೈಜ್ ಆಫ್ ಎ ಪ್ಲಾಂಟ್ ಸೆಲ್ ಈಸ್ 0.0001275 meter ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಇಲ್ಲಿ ನೋಡಿ, ಪಾಯಿಂಟ್ ಇಲ್ಲಿದೆ, ಇಲ್ಲಿಂದ ಎಲ್ಲಿ ಶಿಫ್ಟ್ ಮಾಡ್ಬೇಕು, ಒಂದ್ ಪಕ್ಕಕ್ಕೆ ಶಿಫ್ಟ್ ಮಾಡ್ಬೇಕು ನಾವು. ಸೊ ಎಷ್ಟು ಡಿಜಿಟ್ಸ್ ಕ್ರಾಸ್ ಮಾಡ್ಬೇಕು, 1 2 3 4 5. ಸೊ ಏನಂತ ಬರಿಬಹುದು ನಾವು, 1.275 upon 10 to the power of 5 ಅಲ್ವಾ. ಇಲ್ಲ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ, 1.275 into 10 to the power of minus 5. This is the standard form. ಈಗ ನೋಡಿ, thickness, fifth one, thickness of a thick paper is 0.07 millimeter ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕು ನೋಡಿ, ಇಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ಬೇಕು, 1 2 ಅಷ್ಟೇ, 2 ಪ್ಲೇಸಸ್ ಶಿಫ್ಟ್ ಮಾಡಬೇಕು. ಸೊ 7 upon 10 to the power of 2 is equals to 7 into 10 to the power of minus 2. This is the standard form of this number. Okay, ಈಗ next one ನೋಡಿ, fourth one ಏನ್ ಕೊಟ್ಟಿದ್ದಾರೆ, in a stack there are 5 books, each of thickness is 20 millimeter and 5 paper sheets, each of thickness is 0.016 millimeter. What is the total thickness of the stack ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸ್ಟ್ಯಾಕ್ ಇದೆ, ಇಲ್ಲಿ 5 ಬುಕ್ಸ್ ಇಟ್ಟಿದ್ದಾರೆ ಈ ರೀತಿ. ಓಕೆ, ಅಂಡ್ 5 ಪೇಪರ್ ಶೀಟ್ಸ್ ಕೂಡ ಇಟ್ಟಿದ್ದಾರೆ. ಅದು ಟೋಟಲ್ ಥಿಕ್ನೆಸ್ ಕೇಳಿದ್ದಾರೆ. ಸೊ
ಫಸ್ಟ್ ನಾವೇನ್ ಮಾಡ್ಬೇಕು, ಈಚ್ ಆಫ್ ದ ಥಿಕ್ನೆಸ್ ಕೂಡ ಕೊಟ್ಟಿದಾರಲ್ವಾ, ಸೊ ಥಿಕ್ನೆಸ್ ಆಫ್ ಈಚ್ ಬುಕ್ ಎಷ್ಟಿದೆ, 20 mm ಇದೆ. ಸೊ ಥಿಕ್ನೆಸ್ ಆಫ್ 5 ಬುಕ್ಸ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 20 into 5 ಏನ್ ಬಂತು, 100 mm ಬಂತು. ಓಕೆ, ಸೇಮ್ ಅದೇ ರೀತಿ ಪೇಪರ್ ಶೀಟ್ಸ್ ಮಾಡೋಣ. ಥಿಕ್ನೆಸ್ ಆಫ್ ಒನ್ ಪೇಪರ್ ಶೀಟ್ ಎಷ್ಟಿದೆ, 0.016 millimeter ಇದೆ. ಸೊ ಥಿಕ್ನೆಸ್ ಆಫ್ 5 ಪೇಪರ್ ಶೀಟ್ಸ್ ಮಲ್ಟಿಪ್ಲೈ ಮಾಡ್ಬೇಕಲ್ವಾ, 0.016 into 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗತ್ತೆ. ಸೊ ಏನ್ ಬಂತು, 5 6 30, 5 1 5 plus 3 8, 5 0 0, 5 0 0. 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ 1 2 3 ಇಲ್ಲಿ ಬರುತ್ತೆ ನಮ್ಗೆ ಡೆಸಿಮಲ್. ಸೊ ಏನ್ ಹೇಳ್ಬೋದು ನಾವು, ಇವಾಗ ಏನ್ ಕೇಳಿದ್ರೆ ವಾಟ್ ಇಸ್ ದ ಟೋಟಲ್ ಥಿಕ್ನೆಸ್ ಅಂತ ಕೇಳಿದಾರಲ್ವಾ, ಸೊ ಇದನ್ನು ಆಡ್ ಮಾಡ್ಬೇಕು. ಸೊ ಟೋಟಲ್ ಥಿಕ್ನೆಸ್ ಆಫ್ ಸ್ಟ್ಯಾಕ್ ಈಸ್ ಆಡ್ ಮಾಡೋಣ. 100 ಇದೆ, ಇದು 0.0 ಇದೆ, ಅಂದ್ರೆ ಏನು ಇಲ್ಲ ಅಂದ್ರೆ 0 ಇದೆ ಅಂತ ಅನ್ಕೋಬೇಕು. ಇಲ್ಲಿ 0. ಇಲ್ಲಿ ಹಾಕೋಬೇಕು 08 ಅಂತ. ಓಕೆ, ಈಗ ಆಡ್ ಮಾಡೋಣ. 8 0 0 0 1. ಸೊ ಏನ್ ಬಂತು, 100.08 ಅಂತ ಬಂತು. ಇದು ಇಷ್ಟಕ್ಕೆ ಬಿಡ್ಬೋದಾ, ಅವರು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೇಳ್ತಾರಲ್ವಾ, ಸೊ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋಣ. ಯಾವ ರೀತಿ ಮಾಡ್ಬೇಕು ನೋಡಿ, ಇಲ್ಲಿ ಇದೆ ಪಾಯಿಂಟ್, ಸೊ ಇಲ್ಲಿ ಇದ್ದದನ್ನ ಇಲ್ಲಿ ಶಿಫ್ಟ್ ಮಾಡ್ಬೇಕು. 1 ನಂಬರ್ ಆದ್ಮೇಲೆ ಇಡ್ಬೇಕಲ್ವಾ, ಸೊ 1 2 ಪ್ಲೇಸಸ್ ಶಿಫ್ಟ್ ಮಾಡ್ಬೇಕು ನಾವು. ಸೊ 1.0008 into 10 to the power of 2 ಅಲ್ವಾ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್ ನಂಬರ್. ಓಕೆ, ಇಲ್ಲಿಗೆ ಈ ಎಕ್ಸರ್ಸೈಸ್ ಮುಗೀತು. ಇನ್ನ ಎಕ್ಸಾಂಪಲ್ಸ್ ಮಾಡೋಣ ನೆಕ್ಸ್ಟ್.